ಮಹಿಳಾ ದಿನಾಚರಣೆಯ ನಿಮಿತ್ತ ನಗರದ ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿ ಹಮ್ಮಿಕೊಂಡಿದ್ದ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಮಹಿಳಾ ಮಣಿಗಳು ರ್ಯಾಪ್ ಶೋನಲ್ಲಿ ಭಾಗಿಯಾಗಿ ನೃತ್ಯಕ್ಕೆ ಹೆಜ್ಜೆ ಹಾಕುವ ಮೂಲಕ ಮಹಿಳಾ ದಿನವನ್ನು ವಿಶೇಷವಾಗಿ ಆಚರಿಸಿದರು. ಮಹಿಳೆ ಇಂದು 4 ಗೋಡೆ ದಾಟಿ ತನ್ನದೇ ಆದ ಸ್ವಾತಂತ್ರ್ಯ ಬದುಕು ರೂಪಿಸಿಕೊಳ್ಳಲು ಮುಂದಾಗಿದ್ದಾಳೆ. ತಾನೂ ಸಹ ಪುರುಷರಷ್ಟೇ ಸಮಾನಳು, ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಬಹುದು ಎಂಬುದನ್ನು ಅರಿತು ಮುನ್ನುಗ್ತಿರುವುದು ಹೆಮ್ಮೆಯ ಸಂಗತಿ. ಇನ್ನು ಕಲಬುರಗಿ ನಗರದ ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿ ಇವರು ಏರ್ಪಡಿಸಿದ ಮಹಿಳಾ ದಿನದ ಕಾರ್ಯಕ್ರಮದಲ್ಲಿ ನಾರಿಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಕೆಆರ್ಟಿಸಿ ಡೆಪ್ಟಿ ಚೀಫ್ ಅಕೌಂಟೆಂಟ್ ಅಧಿಕಾರಿ ಶ್ರೀದೇವಿ ಜಿಎಸ್ ಅವರು, ಇಂದಿನ ಸಮಾಜದಲ್ಲಿ ಮಹಿಳೆ ಎಷ್ಟು ಸಮಾನತೆ ಹೊಂದಿದ್ದಳೋ ಅಷ್ಟೇ ಸಮಾನತೆ ಋಗ್ವೇದ ಕಾಲದಲ್ಲೂ ಪಡೆದಿದ್ಲು. ಪ್ರಾಚೀನ ಕಾಲದಲ್ಲಿ ಹೆಣ್ಣಿಗೆ ಬಹಳಷ್ಟು ಗೌರವಯುತ ಸ್ಥಾನ ನೀಡಲಾಗಿತ್ತು. ನಮ್ಮ ಭಾರತ ಸಂಸ್ಕೃತಿ ಪರಂಪರೆಯಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಹೆಣ್ಣು ಪುರುಷನಷ್ಟೇ ಸಮಾನಳು ಎಂಬುದು ಇಂದಿನ ಯುಗಕ್ಕೂ ಮೊದಲು ಋಗ್ವೇದದಲ್ಲೂ ಮಹಿಳೆ ಸ್ಥಾನಮಾನ ಉಚ್ಛಾಯ ಸ್ಥಿತಿಯಲ್ಲಿ ಎಂದು ಮಹಿಳಾ ಪ್ರಾಶಸ್ತ್ಯ ಕುರಿತು ಮಾತನಾಡಿದ್ರು. ತದನಂತರ ನೋಡಿ ನೀವು ಈಗೆಲ್ಲ ನಮಗೆ ಇವರು ಎಲ್ಲರೂ ಏನು ಕರೀತಾರೆ, ನಿಮ್ಮ ಹೆಸರಾದ ನಂತರ ನಿಮ್ಮ ಹಸ್ಬೆಂಡ್ ಹೆಸರು ಕರೀತಾರೆ, ಹೌದಲ್ಲ? ಈಗ ನನಗೆ ಶ್ರೀದೇವಿ ಆನಂದ್ ಇರ್ಬೋದು, ಇವರಿಗೆ ರಜನಿ ಗುಪ್ತಾ, ಅವರ ಹಸ್ಬೆಂಡ್ ಫ್ಯಾಮಿಲಿ ನೇಮು ಅವರ ಹೆಸರು ಇರ್ತದೆ. ಪುರಾಣ ಕಾಲದಲ್ಲಿ ಹಂಗಿಲ್ಲ, ಫಸ್ಟು ಹೆಣ್ಣಿನ ಹೆಸರು ಕರೆದು ಗಂಡಿನ ಹೆಸರು ಕರೆದಿರೋದು. ಶ್ರೀಕೃಷ್ಣ, ಶ್ರೀಯರು ಲಕ್ಷ್ಮಿ, ಮೀನಾಕ್ಷಿ ಸುಬ್ರಹ್ಮಣ್ಯಂ, ಗೌರಿ ಶಂಕರ, ಗೌರಿ ತನ್ಯ, ಸುಮಾರು ಹೆಸರುಗಳನ್ನು ನೋಡ್ತಾ ಹೋದ್ರೆ ನಾವು ಹೆಣ್ಣು ಮಕ್ಕಳ ಹೆಸರನ್ನು ಮುಂಚೆ ಕರೆದು ನಂತರ ಗಂಡು ಮಕ್ಕಳ ಹೆಸರು ಕರೆದಿದ್ರು. ಇವತ್ತು ಲಗ್ನ ಪತ್ರಿಕೆಗಳೆಲ್ಲ ಹಾಕ್ತಾರೆ, ಏನಂತ ಶ್ರೀಮತಿ ಶ್ರೀ ಅಂತೇಳಿ ಹಾಕ್ತಾರೆ. ಅಂದರೆ ಫಸ್ಟು ಹೆಣ್ಮಕ್ಳಿಗೆ, ಅಂದರೆ ಭಾರತದ ಮೂಲ ಸಂಸ್ಕೃತಿ ಏನಿದೆ ಅಲ್ಲ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವ ನಡ್ಕೊಂಡಿರೋದು. ಹೆಣ್ಣು ಮಕ್ಕಳಿಗೆ ನಾವು ತದನಂತರ ಋಗ್ವೇದ ಕಾಲದಲ್ಲೂ ಕೂಡ ಅಷ್ಟೇ, ಋಗ್ವೇದ ಕಾಲದಲ್ಲಿ ಈಗ ಏನು ನಾವು ಥೀಮ್ ಇದೆ, ಈ ವರ್ಷದ ಥೀಮು ಅದು ಋಗ್ವೇದ ಕಾಲದಲ್ಲೇ ಇತ್ತು. ಈಕ್ವಾಲಿಟಿ ಇನ್ ಜೆಂಡರ್ ಇತ್ತು. ನಾವು ನಮ್ಮ ದೇವತೆಗಳನ್ನು ಅರ್ಧನಾರೀಶ್ವರ ಅಂತ ರೂಪ ನೋಡ್ತೀವಿ, ಅದು ನಿಜ ಅಲ್ಲ. ಅಂದರೆ ಹೆಣ್ಣು ಗಂಡು ಸಮ ಅಂತ ಪಾರ್ವತಿ ಶಿವನಿಗೆ ಸರಿ ಸಮಾನವಾಗಿ ನಿಂತು ಪ್ರಪಂಚವನ್ನು ಕಾಪಾಡಿದ್ವು ಅಂತ ನಾವು ಹೇಳ್ತೀವಿ. ಋಗ್ವೇದ ಕಾಲದಲ್ಲೂ ಕೂಡ ಹೆಣ್ಮಕ್ಳಿಗೆ ಸರಿ ಸಮಾನವಾದ ಎಜುಕೇಷನ್ ಇತ್ತು ಇಂಡಿಯಾದಲ್ಲಿ. ನಾವು ಆವಾಗಿನ ಕಾಲಕ್ಕೆ ಯಜ್ಞವಲ್ಕ ಅಂತೇನು ಸ್ಮೃತಿಕಾರಕರು, ಈಗೇನು ಸಂವಿಧಾನ ಬರೆದಿರೋದು, ಈಗೇನು ಒಂದು ಸ್ಮೃತಿಕಾರ ಅಂದರೆ ಚರಿತ್ರೆಗಳನ್ನು ಬರೀತಾರೆ, ಹಿಸ್ಟೋರಿಯನ್ಸ್ ಅಂತ ಏನು ಹೇಳ್ತೀವಲ್ಲ, ಅಂಥ ಯಜ್ಞವಲ್ಕನ ಜೊತೆಗೆ ಹೆಣ್ಣು ಮಕ್ಕಳು ಕೂತ್ಕೊಂಡು ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ರು ಆವಾಗಿನ ಕಾಲದಲ್ಲಿ. ಆವಾಗಿನ ಕಾಲದಲ್ಲೂ ಕೂಡ ಗಾರ್ಗಿ ಅಂತೇಳಿ, ಮೈತ್ರಿ ಅಂತೇಳಿ ದೊಡ್ಡ ದೊಡ್ಡ ಕವಿಗಳು ಇದ್ದರು ಆವಾಗಿನ ಕಾಲದಲ್ಲಿ. ಮತ್ತು ಒಂದು ಕಾನೂನೇ ಇತ್ತು, ಒಂದು ಸಭಾ ಮತ್ತು ಸಮಿತಿ ಅಂತ ಇರ್ತಾಯಿತ್ತು. ಈಗೇನು ನಾವು ಎಲ್ಲ ರಚಿಸಲಿಕ್ಕೆ ಒಂದು ಪಾರ್ಲಿಮೆಂಟ್ ಆಗಲಿ, ಒಂದು ಇದು ಆಗಲಿ, ವಿಧಾನಸೌಧ ಅಂತ ಏನಂತೀವಲ್ಲ, ಆವಾಗ ವಿಷಯಗಳು ಡಿಸ್ಕಸ್ ಮಾಡಲಿಕ್ಕೆ ಸಭಾ ಮತ್ತು ಸಮಿತಿಗಳಿದ್ವು. ಅಂಥ ಒಂದು ಸಭಾ ಸಮಿತಿಗೆ 5 ಜನ ಇದ್ದರೆ 2 ಹೆಣ್ಮಕ್ಳು ಕಂಪಲ್ಸರಿ ಇರಬೇಕಿತ್ತು. ಇನ್ನು ಮಹಿಳಾ ದಿನದ ಪ್ರಯುಕ್ತ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ರ್ಯಾಪ್ ಶೋನಲ್ಲಿ ನಾರಿಯರು ಸಂಗೀತಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು.
ಸಂದರ್ಭದಲ್ಲಿ ಪಿಎಸ್ಐ ಇಂದಿರಾ ಶಿರ್ವಾಳ್, ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ಸಿಟಿ ಅಧ್ಯಕ್ಷೆ ರಜನಿ ಗುಪ್ತಾ, ಪಲ್ಲವಿ ಮಕ್ಕಾ, ಪ್ರಿಯಾ ಕಾವೇರಿ, ತೃಪ್ತಿ ಶಹಾ, ಶ್ವೇತಾ ಎಂಜಿ, ಸಪ್ನಾ ದೇಶಪಾಂಡೆ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು.